ನಮ್ಮ ತಾಲೂಕಿನಲ್ಲಿ ಹಾಲು ಸೇಲ್ ಆಗ್ತಾ ಇರ್ತಕ್ಕಂಥದ್ದು ಬರೀ 4 ರಿಂದ 5 ಲಕ್ಷ ಲೀಟರ್ ಅಷ್ಟೇ. ನಿಮ್ಗೆ ಬಮೂನ್ನಲ್ಲಿ 16 ಲಕ್ಷ 17 ಲಕ್ಷ ಲೀಟರ್ ಏನ್ ಹಾಲು ಬರುತ್ತೆ ಅದ್ರ ಪ್ರತಿನಿತ್ಯ ಹೊರಗಡೆಗೆ ಸೇಲೆ ಆಗೋಗುತ್ತೆ. ಅವ್ರು ಯಾವುದೇ ಪೌಡರ್ ಮಾಡೋದೇ ಅಲ್ಲಿ ಇನ್ನೊಂದು ಉತ್ಪನ್ನಗಳು ಮಾಡೋದೇ ಇಲ್ಲ, ಅವ್ರಿಗೆ ಬೇಕಾಗೇ ಇಲ್ಲ. ನಮ್ಮಲ್ಲಿ 5 ರಿಂದ 6 ಲಕ್ಷ ಲೀಟರ್ ಸೇಲ್ ಆದ್ರೆ ಇನ್ನು ಉಳ್ಕೊಂಡಂತ 7-8 ಲಕ್ಷ ಲೀಟರ್ನ ನಾವು ಪೌಡರ್ ಮಾಡಬೇಕು, ಇಲ್ಲ ಪರ್ಯಾಯವಾಗಿ ಬೇರೆ ಡೈರಿಗಳಿಗೆ ಮಾರಾಟ ಮಾಡಬೇಕು. ಹಾಲನ್ನ ಯಾವ ಸ್ಟೇಟ್ಗಳಲ್ಲಿ ಹಾಲು ಕೇಳ್ತಾರೆ ಆ ಸ್ಟೇಟ್ ಕಳಿಸ್ಕೊಡ್ಬೇಕು. ಈಗ ನಿಮ್ಗೆ ಲಾಭಾಂಶ ಎಲ್ಲಿ ಸಿಗುತ್ತೆ? ಈಗ ಅವರ ದಿನನಿತ್ಯದ ಒಂದು ದಿನದ ಮಾರಾಟ ಅವ್ರು ಬರ್ತಾ ಇರೋ ಹಾಲು ಅವ್ರು ಸಾಲ್ತಾನೆ ಇಲ್ಲ, ಅವ್ರು ಪ್ಯಾಕೆಟ್ ಮಾಡಿ ಮಾರೋದಕ್ಕೆ ಸಾಲ್ತಾ ಇಲ್ಲ. ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇದೆ, ಉಪಯೋಗಿಸ್ತಾ ಇರ್ತಕ್ಕಂಥ ಸಂಖ್ಯೆ ಕಮ್ಮಿ ಇದೆ. ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ಈಗ ಕಳೆದ ಫೆಬ್ರವರಿ ಮಾರ್ಚ್ ನಲ್ಲಿ ನಾವು ಒಂದು ಲೀಟರ್ 50 ಪೈಸೆನ ಹೆಚ್ಚು ಸೇರಿಸ್ಕೊಟ್ಟಿದ್ದೀವಿ. ಬಂದಂತ ಲಾಭನ ರೈತರು ಕೊಡ್ತೀವಿ ಹೊರತು ಸರ್ಕಾರ ಟ್ಯಾಕ್ಸ್ ಕಟ್ಟೋದು ಇನ್ನೊಂದು ಏನೋ ಮಾಡಕ್ ಹೋಗೋದಿಲ್ಲ. ಈಗ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಆಲ್ಕರಿ ಯಂತ್ರಗಳು ಕೊಟ್ಟಿ? ಒಂದೇ ಒಂದು ಗ್ರಾಮಕ್ಕೆ ನಿಮ್ಗೆ ಒಂದೇ ಗ್ರಾಮಕ್ಕೆ ಎಷ್ಟು 26 ಕೊಟ್ಟಿದ್ವಾ? 39. ಮದ್ದೂರು ತಾಲೂಕಿಗೆ ಅತಿ ಹೆಚ್ಚು ಆಲ್ಕರಿ ಯಂತ್ರಗಳನ್ನ ಒಂದೇ ಗ್ರಾಮಕ್ಕೆ ಕೊಟ್ಟಿದ್ದೀನಿ. 39. ಯಾರು ಕೇಳಿದ್ರೆ ಎಲ್ಲರೂ ಕೊಡ್ಸಪ್ಪ ಅಂತ ಹೇಳಿದ್ದೀನಿ. ನಿನ್ನೆ ಇಡೀ ತಾಲೂಕು ನಾನು ಜಿಲ್ಲಾ ಪಂಚಾಯತಿ ವೈಸ್ ಮ್ಯಾಟ್ಗಳು ಒಂದ್ ಡೈರಿ ಕೊಟ್ಟು ಒಂದ್ ಡೈರಿ ಕೊಡಬಾರ್ದು ಅಂತ ಹೇಳಿ ಒಂದ್ ಕಡೆ ಕೊಟ್ಕೊಂಡ್ಬನ್ನಿ ಅಂತ ಹೇಳಿದೆ. ಈಗ ಭಾರತಿ ನಗರ, KM ದೊಡ್ಡಿ 2 ಜಿಲ್ಲಾ ಪಂಚಾಯತಿಗೆ ಸುಮಾರು 1-2 ತಿಂಗಳ ಹಿಂದೆ ಕೊಡಿಸಿದ್ದೆ. ಈಗ ನಿನ್ನೆ ಮೊನ್ನೆಯಿಂದ ಈ ಚಾಮನಹಳ್ಳಿ, ಈ ಸೋಮನಹಳ್ಳಿ ಒಂದಿದೆ, ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಕೊಟ್ಟಿದ್ದಾರೆ. ನಿನ್ನೆ 68 ಮ್ಯಾಟ ಇದೊಂದೇ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆನಲ್ಲಿ ಅತಿ ಹೆಚ್ಚು ಅಂದ್ರೆ ನನ್ನ ತಾಲೂಕಿನಲ್ಲಿ 650ಕ್ಕೂ ಹೆಚ್ಚು ಆಲ್ಕರಿ ಯಂತ್ರಗಳನ್ನ ನಾನು ಒಂದೇ ತಾಲೂಕು ಕೊಡಿಸಿದ್ದೀನಿ. 2 ವರ್ಷ 3 ವರ್ಷ. ಈಗ ಈ ಬೋರ್ಡ್ ಬರೋದಕ್ಕಿಂತ ಮುಂಚೆ 1 ವರ್ಷ ಬೋರ್ಡೇ ಇರಲಿಲ್ಲ. ಈಗ ನಾವು ಬಂದು 1.5 ವರ್ಷ ಆಯ್ತು. ಯಾರಿಗೂ ಯಾವ ರೈತರಿಗೂ ಸಹ ಸಮರ್ಪಕವಾಗಿ ಯಾವುದೇ ಆಲ್ಕರಿ ಯಂತ್ರಗಳಾಗ್ಬೋದು, ಚಾಪ್ ಕಟ್ರ್ ಆಗ್ಬೋದು, ಮ್ಯಾಟ್ಗಳಾಗ್ಬೋದು ಸಂಪೂರ್ಣವಾಗಿ ಕೊಡ್ಸಕ್ಕಾಗಿರ್ಲಿಲ್ಲ. ನಾವು ಪ್ರತಿ ವರ್ಷನೂ ಇದನ್ನೇ ಮಾಡಬೇಕು. ರೈತರು ಉತ್ಪಾದನೆ ಮಾಡಿದಂತಲ್ಲಿ ಒಕ್ಕೂಟದಲ್ಲಿ ಬಂದಂತ ಲಾಭನ ರೈತರಿಗೆ ಕೊಡಬೇಕು. ಅದು ಯಾವ ರೂಪದಲ್ಲಾರ ಆಗ್ಲಿ ಅಂತ ಹೇಳಿ ಈಗ ಸರಿ ಆಲ್ಕರಿ ಯಂತ್ರಗಳನ್ನ ಹೆಚ್ಚಾಗಿ ಕೊಡ್ಬೇಕು ಅಂತ ಮಾಡಿದ್ವಿ. ನೆಕ್ಸ್ಟ್ ಸರಿಗೆ ಈಗ ಇನ್ನೊಂದಷ್ಟು ಆಲ್ಕರಿ ಯಂತ್ರಗಳ ಜೊತೆಗೆ ಮ್ಯಾಟ್ಗಳನ್ನ ಹೆಚ್ಚಾಗಿ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಒಕ್ಕೂಟದಿಂದ ಯಾವುದೇ ಲಾಭ ಹೆಚ್ಚುವರಿಯಾಗಿ ಬಂದ್ರು ಅದನ್ನ ನೇರವಾಗಿ ರೈತರಿಗೆ ತಲುಪಿಸಬೇಕು. ಈ ತಾಲೂಕಿನಲ್ಲಿ ಇನ್ನೂ ಹೈನುಗಾರಿಕೆನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಏನ್ ಬೇಕು ನಮ್ಮ ಒಕ್ಕೂಟದಿಂದ ಅಷ್ಟು ಸಹಕಾರನ ನಾನು ಕೊಡ್ತೀನಿ. ಮತ್ತೆ ನಾನು ಕಳೆದ ಫೆಬ್ರವರಿನಲ್ಲಿ ಎಲ್ಲಾ ಸಂಘಗಳಿಗೆ ಇದನ್ನ ನೀವು ಸಹಕಾರ ಸಂಘಗಳೇ ಅವರ ವ್ಯಾಪಾರಗಳನ್ನ ಮಾಡಬೇಕು ಅಂತ ಹೇಳಿ ಕೆಲವರೆಲ್ಲ ಗ್ರಾಮೀಣ ಬ್ಯಾಂಕು ಮತ್ತೆ ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಅಕೌಂಟ್ ಮಾಡ್ಕೊಂಡಿದ್ದೀರಿ. ನಾನು ಎಲ್ಲಾನು ನಮ್ಮ DC ಬ್ಯಾಂಕ್ ಮೇಲೆ ಮಾಡಿ ಯಾವ್ದಾರ ಸಾಲ ಸೌಲಭ್ಯಗಳಿದೆ ನಮ್ಮ ಕ್ಷೀರ ಸಂಜೀವಿನಿ ಯೋಜನೆಯಲ್ಲಿ ಒಂದು ಹಸುಗೆ 1 ರಿಂದ 1.5 ಲಕ್ಷ ತನಕ ಲೋನ್ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಅದ್ರಲ್ಲಿ ನಾನು ಖಂಡಿತ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ನಾನು 4 ಗ್ರಾಮದಲ್ಲಿ ಒಂದು 15-20 ಹಸುಗಳಿಗೆ 1 ಲಕ್ಷ ತನಕ ಲೋನ್ಗಳು ಕೊಡಿಸಿದ್ದೀನಿ. ನಿಮ್ಮ ಗ್ರಾಮದಲ್ಲೂ ಅಷ್ಟೇ ಇನ್ನೂ 50 ಹಸು ತಗತ್ತೀನಿ ಅಂದ್ರೂ ನಾನು ಕೊಡಿಸ್ತೀನಿ. ಏನು ನಿಮ್ ಶೇರ್ದಾರರು ಶೂರಿಟಿ ಕೊಡೋದಷ್ಟೇ. ನಿಮ್ಮ ಮನೇನೋ ಆಸ್ತಿನೋ ಇನ್ನೊಂದೇನೋ ಎಲ್ಲೂ ಶೂರಿಟಿ ಕೇಳ್ತಾ ಇಲ್ಲ. ನೀವು ದಿನನಿತ್ಯ ಆಗ್ತಕ್ಕಂಥ ಹಾಲಿನಲ್ಲಿ ನಿಮ್ಮ ಹಣವನ್ನ ಬದಲಾವಣೆ ಮಾಡ್ಕೊಳ್ತಾರೆ ಅವ್ರ ಲೋನ್ಗೆ. ಹಂಗಾಗಿ ಎಷ್ಟು ಜನ ಇನ್ನೂ ಹೈನುಗಾರಿಕೆ ಕಡೆ ಗಮನ ಹರಿಸ್ತೀರಿ ಅಷ್ಟು ಜನಕ್ಕೂ ಸಹ ಏನು ಸಹಾಯ ಆಗುತ್ತೆ ಬ್ಯಾಂಕ್ಗಳಿಂದ ಅದನ್ನ ಮಾಡಿಸ್ಕೊಡ್ತೀನಿ. ಆಮೇಲೆ ಇನ್ಸೂರೆನ್ಸ್ ವಿಚಾರದಲ್ಲಿ ಈಗ ಎಷ್ಟಾಗಿದೆ ಕಳೆದ ಬಾರಿ ಇನ್ಸೂರೆನ್ಸ್ 50 ರಿಂದ 60 ಸಾವಿರ ರೂಪಾಯಿ ಮ್ಯಾಕ್ಸಿಮಮ್.
ನಾವು ಈ ಬೋರ್ಡ್ ಅಲ್ಲಿ ಗಲಾಟೆ ಮಾಡಿ ಎಲ್ಲ ಹಸುಗಳನ್ನ ರೈತರುಗಳು ದೊಡ್ಡ ಮಟ್ಟದಲ್ಲಿ ಕಟ್ತಾರೆ. ಎಲ್ಲ 10 ಲೀಟ್ರು 12 ಲೀಟ್ರು ಕರೆಯುವಂತ ಹಸುಗಳು 1 ಲಕ್ಷ 1.5 ಲಕ್ಷ ತನಕ ಇರ್ತವೆ. ನೀವು ಅವೇನಾರ ಅಪಘಾತ ಆಗೋ ಅಥವಾ ಇನ್ಯಾವುದರ ರೋಗಗಳಿಂದ ತುತ್ತಾಗಿ ಮರಣ ಹೊಂದಿದ್ರೆ ನೆಕ್ಸ್ಟ್ ಆ ರೈತ ಹೈನುಗಾರಿಕೆ ಕಡೆ ಗಮನ ಕೊಡದೆ ಹೋಗ್ತಾನೆ. ಅವನ್ನ ಉತ್ತೇಜಿಸೋಕ್ಕೋಸ್ಕರ ನೀವು ಈ ಪಾಲಿಸಿ ಹಣನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈಗ 1 ಲಕ್ಷಕ್ಕೆ ನಿಲ್ಸಿದ್ದೀರಿ. ನೆಕ್ಸ್ಟ್ ನೀವು ಯಾರೇ ಹಸುಗಳು ತಗೊಂಡ್ರು 1 ಲಕ್ಷ ತನಕ ಪಾಲಿಸಿ ಐತೆ. ಯಾರು ಸಹ ತಪ್ಪಿಸ್ತಾನೆ ಪಾಲಿಸಿ ಮಾಡಿಸಿ. ನಾವು ಈ ಗ್ರೂಪ್ ಇನ್ಸೂರೆನ್ಸ್ ಮಾಡಿಸೋದ 3 ದಿನ ಮುಂಚಿತವಾಗಿ ಹೇಳಿರ್ತೀನಿ. ಕೆಲವು ಗ್ರಾಮಗಳಲ್ಲಿ 200-300 ಹಸುಗಳಿದ್ರೆ ಬರೀ ಅವರು 60ಕ್ಕೋ 70ಕ್ಕೋ 80ಕ್ಕೋ ಮಾಡಿಸಿರ್ತಾರೆ. ಏನಾಯ್ತದೆ ಅಂತಂದ್ರೆ ನಿಮ್ಗೆ ಈಗ ಹಸುಗಳಿಗೆ ನೀವು ಕೊಡ್ತಕ್ಕಂಥ ಇನ್ಸೂರೆನ್ಸ್ ಮೊತ್ತ ತುಂಬಾ ಕಮ್ಮಿ ಇರ್ತದೆ. ನಾವು ಕೊಡ್ತಕ್ಕಂಥ ಪಾಲಿಸಿ ಹಣ ನಿಮ್ಗೆ ಅದೇನೋ ಮರಣ ಹೊಂದಾಗ ಮಾತ್ರ ಅದ್ರದ್ದು ಬೆಲೆ ಏನು ಅಂತ ಗೊತ್ತಾಗೋದು. ನೀವೇನಾರ ಪಾಲಿಸಿ ಮಾಡ್ದೇನೆ ಅಥವಾ ಏನಾರ ತೊಂದರೆಯಿಂದ ಹಸು ತೀರೋಯ್ತು ಅಂತಂದ್ರೆ ನಿಮ್ಗೆ ಆಗ್ತಕ್ಕಂಥ ಲಾಸ್ಗೆ ನೀವು ನೆಕ್ಸ್ಟ್ ಹಸುನೇ ಕಟ್ಟಲ್ಲ ಅಂತ ಪರಿಸ್ಥಿತಿ ಹೊಡೈತೀರಿ. ಇವತ್ತು ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ 28 ಲಕ್ಷ 30 ಲಕ್ಷ ಇವತ್ತು 50ರಿಂದ 60 ಸಾವಿರ ಇರುತ್ತವೆ. ನಾವು ಹಸುಗಳದ್ದು ಮರಣದ ಪ್ರತಿ ತಿಂಗಳು ಚೆಕ್ ಕೊಡ್ತಾ ಇದೀವಿ. ಒಂದು ತಿಂಗಳು ಚೆಕ್ ಅಮೌಂಟ್ ಹಸುಗಳು ನಿಗದಿರೋದು ನನ್ನ ತಾಲೂಕಲ್ಲೇ 30 ಲಕ್ಷ 40 ಲಕ್ಷದ ಮೇಲಿದೆ. ಅದೇ ಇಡೀ ಜಿಲ್ಲೆಯಿಂದ ಒಂದು ವರ್ಷಕ್ಕೆ 18 ಕೋಟಿ 19 ಕೋಟಿನ ನಾವು ಇದೇ ಇನ್ಸೂರೆನ್ಸ್ ವಿಚಾರವಾಗಿ ಒಕ್ಕೂಟದಿಂದ ಕಟ್ಕೊಡ್ತಾ ಇದ್ವಿ. ಮತ್ತೆ ಷೇರ್ದಾರರಿಗೂ ಅಷ್ಟೇ ನೀವೆಲ್ಲ ಜನರಲ್ ಆಗಿ ಏನ್ ಶೇರ್ ಮಾಡಿದಾಗ ಕಟ್ಟಿರ್ತೀರಿ ಅದ್ರ ಮಾತ್ರ ನೀವು ತಗೊಳ್ತಾ ಇದ್ರಿ. ಪಾಪ ಅವ್ರೇನಾಗ ಮರಣ ಹೊಂದಾಗ ನಾವು ಹೇಳಿದೀವಿ ಲಾಸ್ಟ್ ಟೈಮ್ 400 ರೂಪಾಯಿದು ಪಾಲಿಸಿ ಜನಶ್ರೀ ಗುಂಪು ಯೋಜನೆಯಲ್ಲಿ ಮಾಡಿಸಿ ಅಂತ ಹೇಳಿ ಅದರಲ್ಲಿ ನೀವು ಯಾರ್ಯಾರ ಷೇರ್ದಾರರು ಮರಣ ಹೊಂದಿದ್ರೆ 50,000 ರೂಪಾಯಿ ಹಣ ಕೊಡ್ತೀವಿ. ನೀವು ಯಾರನ್ನು ಸಹ ಶೇರ್ಗಳನ್ನ ನೀವು ಡೈಲಿ ಷೇರ್ದಾರನಾದಾಗ ಏನ್ ಕಟ್ಟಿರ್ತೀರಿ ಅದ್ ಬಿಟ್ರೆ ಯಾರು ಈ ಯೋಜನೆನ ನೀವು ಕಟ್ಟೋದಿಲ್ಲ. ಹಂಗಾಗಿ ಸುಮಾರು ನಾನು ಕಳೆದ ಬಾರಿ ಚೆಕ್ ಕೊಡುವಾಗೆಲ್ಲ ಸಭಾಂಶದಲ್ಲಿ ನಾವು ಈ ಚೆಕ್ ನ ಯಾಕೆ ಆಫೀಸ್ ಗಳಿಗೆ ಕರ್ಸ್ಕೊಡ್ತೀವಿ ಅಂತಂದ್ರೆ ಎಷ್ಟೋ ಜನಕ್ಕೆ ಈ ಕಾರ್ಯಕ್ರಮಗಳು ಮಾಡೋದು ಇದರಿಂದ ಬರ್ತಕ್ಕಂಥ ಹಣದ ಮೊತ್ತನೇ ಗೊತ್ತಿರೋದಿಲ್ಲ. ಪಾಪ ಯಾರು ಕೆಲವ್ರು ಹೇಳಿರುವುದಿಲ್ಲ. ಅಟ್ಲೀಸ್ಟ್ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು 30 ಜನ 40 ಜನನಾದ್ರು ಆ ಫಲಾನುಭವಿಗಳು ಇರ್ತಾರೆ. ಅವರು ತಗೊಂಡದ್ದು ಗ್ರಾಮದಲ್ಲಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲವು ಚೆಕ್ಗಳನ್ನ 1 ತಿಂಗಳಿಗೋ 1.5 ತಿಂಗಳಿಗೋ ಕರೆಸಿ ಸಬ್ ಆಫೀಸ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಫಲಾನುಭವಿಗಳು ಬೆಳೆಸ್ತೀವಿ. ಏನು ಅವ್ರು ತಗೊಂಡಂತ ಹಣನ ಅಟ್ಲೀಸ್ಟ್ ನೆಕ್ಸ್ಟ್ ಯಾರು ಹೊಸದಾಗಿ ಮಾಡ್ತಕ್ಕಂಥವ್ರು ಗಮನಕ್ಕೆ ತರಲಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.